1,25,000 ಹೇಳ್ದೆ ಅಲ್ಲ ಸರ್, 1,25,000 ಅಂತ ಹೇಳಿ. ಓಕೆ ಸರ್, ಹಾಗೆ ಪ್ರೈಸ್ ಸರ್ ಇದ್ರದ್ದು 145 ಫೈನಲ್ ಮಾಡ್ಕೊಡ್ತೀನಿ ಸರ್. 145 ಕೊಡೋಣ ಹೋಗಿ ಸರ್. 145 ಫೈನಲ್ ಸರ್. ಇದು ಬಂದ್ರೆ 1.5 ಫೈನಲ್ ಮಾಡ್ಕೊಡ್ತೀನಿ ಸರ್. ಹಾಗೆ ಫೀಚರ್ಸ್ ಒಂದು ಹೇಳ್ಬಿಡಿ ಸರ್. AC 1,75,000 ಸರ್. ಇದು 1,75,000 ಫೈನ್ ಇದು ಸರ್. ಬೇರೆ ಕಡೆ ಎಲ್ಲ ನಿಮ್ಗೆ 2 ಲಕ್ಷ ಹೇಳ್ತಾರೆ, ನಮ್ ಶೋರೂಮಿಗೆ ಬರ್ಲಿ 190 ಫೈನಲ್ ಮಾಡ್ಕೊಡ್ತೀನಿ. 190 ಫೈನಲ್ ಸರ್. ಇದು ವರ್ಣ ಹೌದು. ಪ್ರೈಸ್ ಸರ್ ಇದ್ರದ್ದು ಸರ್ ಮಾರ್ಕೆಟ್ ಬೆಲೆ 283 lakh ಇದೆ ಸರ್. ನಮ್ ಶೋರೂಮಿಗೆ ಬರ್ಲಿ 2,30,000 ಗೆ ಗಣೇಶ 2,30,000 ಗೆ 2,30,000 ಕೊಟ್ಬಿಡೋಣ ಹೋಗಿ. ಸ್ನೇಹಿತರೆ, ಎಲ್ಲರೂ ಹೇಗಿದ್ರೆ, ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂತೀನಿ. ಇವತ್ತು ನಾನು ಹೇಳ್ತೀನಿ ಕರ್ನಾಟಕ ಕಾರ್ ಜೋನ್ ಬಂದಿದ್ದೀನಿ. ಸೊ ಆಲ್ಮೋಸ್ಟ್ ಕರ್ನಾಟಕ ಕಾರ್ ಜೋನ್ ಅಂದ್ರೆ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಕಾರ್ಗಳು ಕೊಡ್ತಾರೆ. ಹಾಗೇನೆ ಲೋ ಬಜೆಟ್ ಅಲ್ಲಿ ಹುಡುಕೋರ್ಗೆ ಬೆಸ್ಟ್ ಲೋ ಬಜೆಟ್ ಕಾರ್ಗಳೆಲ್ಲ ಸಿಗುತ್ತೆ. ಹಾಗೇನೆ ಶೋರೂಮ್ ಇರ್ತಾರೆ, ಅವ್ರ ಜೊತೆ ಮಾತಾಡಿ ಕಂಪ್ಲೀಟ್ ಮಾಹಿತಿನ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಸ್ಮಾರ್ಟ್ ಆಗಿ ಸಖತ್ತಾಗಿ ಕಾಣ್ತಿದ್ರಿ ಸರ್. ಏನ್ ಮಾಡೋಣ ಸರ್. ಓಕೆ ಸರ್. ಹಾಗೇನೆ ಸರ್ ನಿಮ್ ಶೋರೂಮ್ ಹೆಸರು ಹಾಗೆ ಲೊಕೇಶನ್ ಹೇಳಿ ಸರ್. ಸರ್ ನಮ್ದು ಕರ್ನಾಟಕ ಕಾರ್ ಜೋನ್ ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ ಕಾಲೇಜ್ ಸಿಗ್ನಲ್ ಇದೆ, ನಾಗರಬಾವಿ ಅಂಬೇಡ್ಕರ್ ಕಾಲೇಜ್ ಸಿಗ್ನಲ್. ಇನ್ನು ಸ್ವಲ್ಪ ಈಚೆ MK ಅಹಮದ್ ಅಂತ ಸೂಪರ್ ಮಾರ್ಕೆಟ್ ಇದೆ, ಅದ್ರ ಬ್ಯಾಕ್ ಸೈಡ್ ಪಾರ್ಕಿಂಗ್ ಅಲ್ಲೇ ಬರುತ್ತೆ ಸರ್. ನಮ್ದು ಈಜಿ ಇದೆ ಸರ್ ಅಡ್ರೆಸ್, ಏನ್ ಜಾಸ್ತಿ ಆರಾಮಾಗಿ ಬರ್ಬೋದು. ಅಂಬೇಡ್ಕರ್ ಕಾಲೇಜ್ ಸಿಗ್ನಲ್ ಎಲ್ಲರಿಗೂ ಗೊತ್ತು. ಆ ಕಡೆಯಿಂದ ಬಂದ್ರೆ ನಮ್ಮೂರ್ ತಿಂಡಿ ಅಂತ ಹೋಟ್ಲ್ ಇದೆ, ಅದು ಎಲ್ಲರಿಗೂ ಗೊತ್ತು. ಅದೇ ಅರ್ಧ ಕಿಲೋಮೀಟರ್ ಮೇಲ್ಗಡೆ ಬಂದ್ರೆ ಲೆಫ್ಟ್ ಸೈಡ್ ಅಲ್ಲಿ MK ಅಹಮದ್ ಇದೆ, ಅದ್ರ ಬ್ಯಾಕ್ ಸೈಡ್ ಅಲ್ಲಿ ನಮ್ ಶೋರೂಮ್ ಬರುತ್ತೆ. ಓಕೆ ಸರ್, ಇವತ್ತು ತುಂಬಾನೇ ಸ್ಟಾಕ್ ಇದೆ ಸರ್. ಲಾಸ್ಟ್ ಟೈಮ್ ತುಂಬಾ ಸ್ಟಾಕ್ ಇದೆ ಸರ್. ಇಷ್ಟು ಸ್ಟಾಕ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿದೆ ಸರ್ ಇವತ್ತು? ಸರ್ ಅದೇ 130-35 10 to 11 lakh ತನಕ ಸಿಗುತ್ತೆ ಸರ್. ಹಾಗೇನೆ ನಿಮ್ಮ ಹತ್ರ ಶೋರೂಮ್ ಇಷ್ಟು ವೆಹಿಕಲ್ಸ್ ಅಲ್ಲ ಸರ್, ಆಲ್ಮೋಸ್ಟ್ ಜೆನ್ಯೂನ್ ವೆಹಿಕಲ್ 80% ಶೋರೂಮ್ ಹಿಸ್ಟ್ರಿ ಇರುತ್ತೆ. ಕೆಲವು ಹಿಸ್ಟ್ರಿ ಇರಲ್ಲ, ಅದು ಹೇಳ್ಬಿಡ್ತೀವಿ. ಇಷ್ಟು ಇಲ್ಲ ಇರೋದನ್ನ ಹೇಳ್ಬಿಡ್ತೀವಿ ಸರ್. ಯಾಕಂದ್ರೆ ಈಗ ನಾವ್ ಹೇಳ್ಕೊಟ್ಟಿರ್ತೀವಿ, ಸುಳ್ಳು ಹೇಳ್ಕೊಡ್ತೀವಿ. ನಾಳೆ ದಿವಸ ಅವ್ರ ಮೆಕ್ಯಾನಿಕ್ ಶೋರೂಮಿಗೆ ಹೋಗಿ ಚೆಕ್ ಮಾಡಿಸ್ತಾರೆ, ಮತ್ತೆ ಗಾಡಿ ತಗೊಂಡ್ ಬಂದು ಇಷ್ಟು ಇಲ್ಲ ಸರ್ ಅಂತ ರಿಟರ್ನ್ ಕೊಡ್ತಾರೆ. ಸುಮ್ಗೆ ರಿಸ್ಕ್, ಕಸ್ಟಮರ್ ಟೈಮ್ ಎಷ್ಟು, ನಮ್ದು ಟೈಮ್ ಎಷ್ಟು. ಇರೋದನ್ನ ಹೇಳ್ಬಿಡ್ತೀವಿ. ಜಾಸ್ತಿ ಹೊಡಿದೆ ಅಂದ್ರೆ ಅವ್ರಿಗೆ ಇಷ್ಟ ಆದ್ರೆ ತಗೊಂತಾರೆ, ಇಲ್ಲಾದ್ರೆ ಹೋಗ್ತಾರೆ. ಸೊ ಒಟ್ನಲ್ಲಿ ಹೌದು, ಸುಮ್ಕೆ ಅದೇ ಸುಳ್ಳು ಹೇಳಿ ಕೊಡೋದು ಬೇಡ ಸರ್. ಆಕ್ಚುಲಿ ಒಳ್ಳೆ ಸರ್, ಅದು ಜಾಸ್ತಿ ಸಹ ಓಡಲ್ಲ ಸರ್. ಸೀರಿಯಸ್ಲಿ ಜೆನ್ಯೂನ್ ಆಗಿ ಹೇಳ್ತೀರಾ. ಸೊ ಅದನ್ನ ಸರ್. ಹಾಗೆ ಲೋನ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಲೋನ್ ನಿಮ್ಗೆ 2011 ಇಂದ ಸ್ಟಾರ್ಟ್. ಪ್ರೊಫೈಲ್ ಚೆನ್ನಾಗಿದೆ, ಖಂಡಿತ ಅವರಿಗೆ ಮಾಡ್ಕೊಡ್ತೀನಿ. ಸಿವಿಲ್ ಎಲ್ಲ ಚೆನ್ನಾಗಿದ್ರೆ ಖಂಡಿತ ಅಲ್ಲಿ ಕರ್ನಾಟಕ ಎಲ್ಲಿ ಬೇಕಾದ್ರೂ ಇರ್ಲಿ ಕೊಡ್ತೀನಿ. ಕೆಲವು ಬ್ರ್ಯಾಂಡಿಗೆ ಸಿಗಲ್ಲ, ಕೆಲವು ಬ್ರ್ಯಾಂಡಿಗೆ ಸಿಗತ್ತೆ. ಫೋರ್ಡ್, ಚವರ್ಲೈಟ್, ಗೀಟ್ ಅಂತ ಗಾಡಿಗಳಿಗೆಲ್ಲ ಸಿಗಲ್ಲ. ಫೋರ್ಡ್ ಎಲ್ಲ ಮಾಡೆಲ್ ಗಾಡಿ ಇದ್ರೆ ಕೊಡ್ತೀವಿ. ಓಕೆ ಸರ್. ಹಾಗೇನೆ ತುಂಬಾ ಜನ ಕಮೆಂಟ್ ಅಲ್ಲಿ 0 ಡೌನ್ ಪೇಮೆಂಟ್ ಇದ್ರೆ ನೋಡಿ ಅಂತ ಕೇಳಿದ್ರು ಸರ್. ನಿಮ್ಮ ಶೋರೂಮ್ ಹತ್ರ 0 ಡೌನ್ ಪೇಮೆಂಟ್ ಅಲ್ಲಿ ಇಲ್ಲ ಸರ್. ಸುಮ್ಕೆ ಹಾಕಿರ್ತಾರೆ, ಯಾರು ಕೊಡಲ್ಲ ಸರ್. ಯಾವ ತರ ಅದು ಚಾನ್ಸೇ ಇಲ್ಲ 0 ಡೌನ್ ಪೇಮೆಂಟ್ ಕೊಡಕ್ಕೆ. 50,000 70,000 ಅಂತ ಹೇಳ್ತಾರೆ, ಅಷ್ಟ್ ಕಟ್ಟಿ ಮಿಕ್ಕಿದ ಲೋನ್ ಆಗುತ್ತೆ ಅಂತ ಹೇಳಿ. ಅದ್ ಬೇಕಾದ್ರೆ ಟ್ರೈ ಮಾಡಬಹುದು. ಬಟ್ ನಮ್ಮಲ್ಲಿ ಏನಂದ್ರೆ ಒಂದು 60% ಲೋನ್ ಆಗುತ್ತೆ ಸರ್ ಅಷ್ಟೇ. 60%. ಸುಮ್ನೆ 0 ಡೌನ್ ಕಸ್ಟಮರ್ ಬರ್ಲಿ ಅಟ್ರಾಕ್ಟಿವ್ ಗೋಸ್ಕರ ಅದೆಲ್ಲ ಮಾಡ್ತಾರೆ. ಅದೆಲ್ಲ ಸುಮ್ಗೆ ಟೈಮ್ ಎಷ್ಟಾಗತ್ತೆ ಕೆಲಸ. ಕಸ್ಟಮರ್ ಕರೆಕ್ಟ್ ಏನಿದೆ ನಿಜಾಂಶ ಈ ತರ ಇದೆ ಅಂತ ಹೇಳಿದ್ರೆ ಸರ್ಟಿಫಿಕೇಶನ್ ಆಗಿ ಬರ್ತಾರೆ. ಓಕೆ ಸರ್. ಹಾಗೆ ಟ್ರಾನ್ಸ್ಫರ್ ಚಾರ್ಜಸ್ ಕಮಿಷನ್ ಸರ್. ಸರ್ ಟ್ರಾನ್ಸ್ಫರ್ ಕಮಿಷನ್ ಅಂತೂ ಯಾವಾಗ್ಲೂ ನಾವು ತಗೊಂಡೇ ಇಲ್ಲ, ಇಷ್ಟೇ ಎಲ್ಲ ತಗೊಂಡಿಲ್ಲ ನಾವು. 3 ಬ್ರಾಂಚ್ ಇದೆ, ಕಮಿಷನ್ ಹಿಂಗ್ ಮಾಡಲ್ಲ. ನಾವ್ ಏನ್ ಮಾಡ್ತೀವಿ, ಟ್ರಾನ್ಸ್ಫರ್ ಚಾರ್ಜ್ ಒಂದು ತಗೊಂತೀವಿ. ಯಾಕಂದ್ರೆ ಕೊಡೋದೇ ನಾವು ಹೋಲ್ಸೇಲ್ ಬೆಲೆಯಲ್ಲಿ. ಮಾರ್ಕೆಟ್ ಪ್ರೈಸ್ ಗಿಂತ ನಿಮಗೆ ಒಂದೊಂದ್ ಗಾಡಿಗೆ 40-50 ಸಾವಿರ ಆ ತರ ಎಲ್ಲ ಕಡಿಮೆ ಇರುತ್ತೆ. ಪಾರ್ಕಿಂಗ್ ಎಲ್ಲ ನೋಡ್ಬೋದು, ಶೆಡ್ ಇಲ್ಲ ಏನಿಲ್ಲ. ನಮ್ದು ಸಿಂಪಲ್ ಆಗಿ ನಾವು ನಿಲ್ಸ್ಕೊಂಡ್ ಮಾಡ್ತೀವಿ. ಬಟ್ ಇನ್ನೊಂದ್ ಏನಂದ್ರೆ ವೀಕ್ಷಕರಿಗೆ ಹೇಳ್ಬೇಕಂದ್ರೆ, ಈ ಗಾಡಿಗಳು ಬಿಟ್ಬಿಟ್ಟು ಇನ್ನು ನನ್ನ ಹತ್ರ ಬೆಂಜ್, BMW, RD, XUV ವೆಹಿಕಲ್ ಸಿಗುತ್ತೆ. ಬಟ್ ಇಲ್ಲಿ ತೋರ್ಸಕ್ಕೆ ನಮ್ಮ ಹತ್ರ ಇಲ್ಲ. ಅವ್ರು ಒಂದ್ಸತಿ ಬಂದ್ಬಿಟ್ರೆ ಅಂದ್ರೆ ಅವ್ರಿಗೆ 100% ಅರೇಂಜ್ ಮಾಡ್ಕೊಡ್ತೀನಿ. ಅರ್ಧ ಗಂಟೆಯಲ್ಲಿ ವೆಹಿಕಲ್ ಇರುತ್ತೆ. ಇನ್ನು ಇದ್ದಿಲ್ಲ ಅಂದ್ರೆ ನಮ್ಮ ಹತ್ರ ಡಸ್ಟರ್, ಎರ್ಟಿಗಾಗಳು, XUVಗಳು ಇನ್ನು ತುಂಬಾ ವೆಹಿಕಲ್ಸ್ ಇದೆ ನಮ್ ಸರೌಂಡಿಂಗ್ ಅಲ್ಲಿ. ನಿಮ್ಗೆ 400-500 ವೆಹಿಕಲ್ಸ್ ಇದೆ ಸರ್. ಒಂದ್ಸತಿ ಮೈಂಡ್ ಸೆಟ್ ಮಾಡ್ಕೊಂಡು ನಮ್ ಕರ್ನಾಟಕ ಕಾರ್ ಝೋನಿಗೆ ಬಂದ್ಬಿಟ್ರೆ ಅರ್ಧ ಗಂಟೆ ಅವ್ರು ವೇಟ್ ಮಾಡ್ಲಿ, ಯಾವ ಗಾಡಿ ಕೇಳ್ತಾರೆ ಅವ್ರು ಅರೇಂಜ್ ಮಾಡ್ಕೊಡ್ತಾರೆ. ಅಲ್ಲಲ್ಲಿ ಓಡಾಡೋದೇ ಬೇಡ ಅವರು. ಅಲ್ಲೆಲ್ಲಿ ಹೋಗಿ ಹಳ್ಳಕ್ ಬಿಡೋದು, ಅದು ಸುಮ್ಗೆ ಆಕ್ಸಿಡೆಂಟ್ ವೆಹಿಕಲ್ ತಗೊಂಡೋಗೋದು ಆ ತರ ಬೇಡ. ಆರಾಮಾಗಿ ಕಂಫರ್ಟೇಬಲ್ ಆಗುತ್ತೆ. ನಮ್ಮ ಆಫೀಸಿಗೆ ಬರ್ಲಿ, ಚೆಕ್ ಮಾಡಿಸ್ಕೊಳ್ಳಿ, ಮೆಕ್ಯಾನಿಕ್ ಕರ್ಕೊಂಡ್ ಬರ್ಲಿ, ತೋರ್ಸ್ಕೊಂಡ್ಲೆ ಮಾಡ್ಲಿ ಸರ್. ಹಾಗೆ ಲಾಸ್ಟ್ ಟೈಮ್ ಹೇಳಿದ್ರೆ ನಿಮ್ದು ಒಂದಲ್ಲ 3-4 ಬ್ರಾಂಚ್ ಇದೆ ಅಂತ. ಹೌದು. ಸೊ ಇವಾಗ ಹೇಳ್ದಂಗೆ ನೀವು 3-4 ಬ್ರಾಂಚ್ ಅಲ್ಲಿ ಎಲ್ಲಾ ತರ ಗಾಡಿಗಳು ಇದ್ದೇ ಇರುತ್ತವ್ರದ್ದು. ಅವ್ರು ಹೇಳಿದ್ರಲ್ಲ, ನೀವು ಬೇರೆ ಬೇರೆ ಬ್ರಾಂಚ್ ಸುತ್ತೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಕರ್ನಾಟಕ ಕಾರ್ ಝೋನ್ ಬನ್ನಿ. ಇವತ್ತು 3-4 ಬ್ರಾಂಚ್ ಇದೆ. ಸೊ ಎಲ್ಲಾ ತರದ ಕಾರ್ಸ್ ಮಲ್ಟಿ ಬ್ರಾಂಡ್ ಅಲ್ಲಿ ಇರುತ್ತೆ ನಿಮ್ಗೆ. ಸೊ ನಿಮ್ಮ ಬಜೆಟ್ ಅಲ್ಲಿ ಆಲ್ಮೋಸ್ಟ್ ಅವ್ರ ಹತ್ರ ಕಾರ್ ಇದ್ದೇ ಇರುತ್ತೆ. ಮೊಬೈಲ್ ಅಲ್ಲಿ ತೋರಿಸ್ತೀವಿ, ಈ ಗಾಡಿ ಆಗುತ್ತಾ, ನಂಬರ್ ನೋಡಿ, ಪ್ರೈಸಿಂಗ್ ನೋಡಿ ಅಂತ ಹೇಳಿ ಅಂದ್ರೆ ನಿಮ್ಗೆ ಈ ಗಾಡಿ ಇಲ್ಲೇ ಅರೇಂಜ್ ಮಾಡ್ಕೊಡ್ತೀನಿ ಸರ್. ಎಲ್ಲೂ ಹೋಗೋದೇ ಬೇಡ, ಇಲ್ಲೇ ಒಂದು 2 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲೇ ಅವ್ರಿಗೆ ಎಲ್ಲಾ ಗಾಡಿಗಳು ಅರೇಂಜ್ ಮಾಡ್ಬಿಡ್ತೀನಿ. ಹೊರಗಡೆ ಎಲ್ಲೂ ಹೋಗೋದು ಅವಶ್ಯಕತೆನೇ ಇಲ್ಲ. ಸರಿ ಸರ್. ವಿಡಿಯೋ ಶುರು ಮಾಡೋಣ ಸರ್. ಖಂಡಿತ ಸರ್. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಇದೆ, ಮೋಟರ್ ಸೈಕಲ್ ಲೈಫ್ ಕನ್ನಡ ಅಂತ. ಸೊ ಅಲ್ಲೂ ಕೂಡ ಫಾಲೋ ಮಾಡ್ಕೊಂತ ಹೇಳ್ತೆ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ ಸರ್. ಫಸ್ಟ್ ಇಂಟ್ರೊಡಕ್ಷನ್ ಅಲ್ಲಿ 1.5 ಲಕ್ಷ ಅಂತ ಕಾರ್ ಹೇಳಿದ್ರೆ ಸರ್, ಯಾವ ಸರ್ ಅದು?
ಚವರ್ಲೆಟ್ ಇವ ಸರ್ 1.5 ಲಕ್ಷ ಅಲ್ಲ ಸರ್ 1,25,000 1,25,000 2008 ಮಾಡಲ್ ಪೆಟ್ರೋಲ್ ಟಾಪ್ ಅಂಡ್ ಸಿಂಗಲ್ ಓನರ್ ಮ್ಯಾಗ್ವಿಲ್ ಎಲ್ಲ ಇರುತ್ತೆ ಎಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಇದೆ ಸಿಂಗಲ್ ಓನರ್ ವೆಹಿಕಲ್ FC ಎಲ್ಲ ರನ್ನಿಂಗ್ ಇದೆ FC ಎಲ್ಲ ರನ್ನಿಂಗ್ ಇದೆ ಸರ್ ಇದು ಹೌದೌದು ಓಕೆ ಸರ್ ಬಾಡಿ ಲೈನ್ ಎಲ್ಲ ನೀಟ್ ಆಗಿದೆ ಸೊ ಮ್ಯಾಗ್ವಿಲ್ ಕೂಡ ಇರುತ್ತೆ ನಮಗೆ ಸರ್ ಫೀಚರ್ಸ್ AC ಪವರ್ ಸ್ಟೇರಿಂಗ್ 4 ಪವರ್ ವಿಂಡೋ ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಓಕೆ ಸರ್ ಹಾಗೆ ಪ್ರೈಸ್ ಸರ್ 1,25,000 ಹೇಳ್ದೆ ಅಲ್ಲ ಸರ್ 1,25,000 ಅಂತ ಹೇಳಿ ಓಕೆ ಸರ್ ಸರ್ ಹಾಗೆ ನೆಕ್ಸ್ಟ್ ಸರ್ ಅದು ಚವರ್ಲೆಟ್ ಹ್ಯಾಚ್ ಬ್ಯಾಕ್ ಸಣ್ಣ ಗಾಡಿ ತೋರಿಸಿದೆ ಇವಾಗ ಸಡನ್ ಅಲ್ಲಿ ತೋರಿಸ್ತಾ ಇದ್ದೀನಿ 2006 ಥರ್ಡ್ ಓನರ್ ಟಾಪ್ ಅಂಡ್ ಮಾಡಲ್ ಪೆಟ್ರೋಲ್ ವರ್ಷನ್ ಸರ್ ಇದು ಆಂಡ್ರಾಯ್ಡ್ ಸಿಸ್ಟಮ್ ಮ್ಯಾಗ್ವಿಲ್ ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್ ಹಿಂದೆ ಸ್ಪಾಯ್ಲರ್ ಕೂಡ ಬರುತ್ತೆ ಹೌದೌದು ಸೊ ಮ್ಯಾಗ್ವಿಲ್ ಕೂಡ ಬರ್ತಲ್ಲ ಸರ್ ಇದು ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಇದೆ ಲೆದರ್ ಸೀಟ್ಸ್ ಕವರ್ ಎಲ್ಲ ಇದೆ ಸರ್ ಹಾಗೆ ಪ್ರೈಸ್ ಸರ್ ಇದ್ರದ್ದು 145 ಫೈನಲ್ ಮಾಡ್ಕೊಡ್ತೀನಿ ಸರ್ 145,000 ಫೈನಲ್ ಮಾಡ್ಕೊಡ್ತೀನಿ ಓಕೆ ಹಾಗೆ ಒಂದು ಸ್ಯಾಂಟ್ರೋ ಇದೆ ಸರ್ ರೆಡ್ ಕಲರ್ ಹಂಗೆ ಹೊಳಿತಾ ಇದೆ ಸರ್ ಇದು ಬೆಸ್ಟ್ ಪ್ರೈಸ್ ಅಲ್ಲಿ ಇರುತ್ತೆ ಸರ್ ಆಕ್ಚುಲಿ 2007 ಮಾಡಲ್ ಸರ್ ಇದು ಎಕ್ಸೋ ಟಾಪ್ ಅಂಡ್ ಮಾಡಲ್ ಥರ್ಡ್ ಓನರ್ ಆಗಿದೆ ಸರಿ ಸರ್ 1,45,000 ಆಗುತ್ತೆ ಸರ್ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ 4 ಪವರ್ ವಿಂಡೋ ಬರುತ್ತೆ 4 ಪವರ್ ವಿಂಡೋ ಪಾಲಿಶ್ ವಾಶ್ ಮಾಡ್ಕೊಬೇಕು ಸರ್ ನೀಟ್ ಇದೆ ಸರ್ ಆಲ್ರೆಡಿ ವೆಹಿಕಲ್ ಇದು ಇನ್ನೊಂದು ಸರ್ ವಾಶ್ ಮಾಡಿಸಿರಲ್ಲ ಹೌದು ಸರ್ ಇನ್ನೊಂದು ಸರ್ ಪ್ರೈಸ್ ಸರ್ 145 ಕೊಡೋಣ ಹೋಗಿ ಸರ್ 145 ಫೈನಲ್ ಸರ್ ಇದು ಸರ್ ಮತ್ತೊಂದು ಕಡಿಮೆ ಬಜೆಟ್ ಕಾರ ಸರ್ ನಮಗೆ ಸರ್ 2006 VXI 1,60,000 ಹೇಳ್ತಾ ಇದೆ ಸರ್ ವೀಕ್ಷಕರ ಬಂದ್ರೆ 1.5 ಫೈನಲ್ ಮಾಡ್ಕೊಡ್ತೀನಿ ಸರ್ ಹಾಗೆ ಫೀಚರ್ಸ್ ಒಂದು ಹೇಳ್ಬಿಡಿ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ VXI 4 ಟೈರ್ ಹೊಸದಿದೆ 80% ಇದೆ ಸರ್ ಹೌದು ಸರ್ 80% ಇದೆ ಇನ್ನೊಂದು ಸರ್ ಪ್ರೈಸ್ ಸರ್ ಇದು 150 ಕೊಟ್ಬಿಡೋಣ ಹೋಗಿ ಸರ್ 150 ಫೈನಲ್ VXI ಹೌದು ಸರ್ ಹಾಗೆ ಅವಾಗಲೂ ಒಂದು ಸೆಂಟ್ರೋ ರೆಡ್ ನೋಡಿದೀವಿ ನೆಕ್ಸ್ಟ್ ರೆಡ್ ಸೆಂಟ್ರೋ ತೋರಿಸಿದ್ದು ಅದು ಮ್ಯಾನುವಲ್ ಆಟೋಮೆಟಿಕ್ ತುಂಬಾ ರಿಯರ್ ಸರ್ ಸಿಗೋದು ಸೆಂಟ್ರೋದಲ್ಲಿ 2007 ಮಾಡಲು ಥರ್ಡ್ ಓನರ್ ಆಗಿದೆ ತುಂಬಾ ಚೆನ್ನಾಗಿದೆ 1,75,000 ಸರ್ ಇದು 1,75,000 ಫೈನಲ್ ಟು ಫೈನಲ್ 170 ಫೈನಲ್ ಮಾಡ್ಕೊಡ್ತೀನಿ ಸೆಂಟ್ರೋ ತುಂಬಾ ಜನ ನೋಡಿರ್ತಾರೆ ಅದು ಆಟೋಮೆಟಿಕ್ ಅದು ತುಂಬಾ ರೇರ್ ಅಂತ ಹೇಳ್ತಿದ್ರು ಸೊ ಆಟೋಮೆಟಿಕ್ ಹುಡುಗರು ಬಂದ್ಬಿಟ್ಟು ವಿಸಿಟ್ ಮಾಡಬಹುದು ಸರ್ ಇನ್ನೊಂದು ಸರ್ ಪ್ರೈಸ್ ಹೇಳಿ ಸರ್ ಅದು 170 ಫೈನಲ್ ಮಾಡ್ಕೊಡೋಣ 170 ಫೈನಲ್ ಹೌದು ಸರ್ ಹಾಗೆ ನೆಕ್ಸ್ಟ್ ಸರ್ 2008 ಮಾಡಲ್ ಸೆಕೆಂಡ್ ಓನರ್ ವರ್ಣ ಇದು ಪೆಟ್ರೋಲ್ ತುಂಬಾ ಚೆನ್ನಾಗಿದೆ ಸರ್ ಸರ್ ಹಾಗೆ ಫೀಚರ್ ಸರ್ ಇದರಲ್ಲಿ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ ಇದೆ ರಿವರ್ಸ್ ಕ್ಯಾಮೆರಾ ಇದೆ ಸರ್ ಟೈರ್ ಕಂಡೀಷನ್ 70% ಇದೆ ಇಂಟೀರಿಯರ್ ನ್ಯೂ ಸೀಟ್ ಕವರ್ಸ್ ಇದೆ ಓಕೆ ಸರ್ ತುಂಬಾ ಚೆನ್ನಾಗಿದೆ ಸರ್ ಇನ್ಶೂರೆನ್ಸ್ ಒಂದು ಲ್ಯಾಪ್ಸ್ ಆಗಿದೆ 2008 ಸೆಕೆಂಡ್ ಓನರ್ ಸರ್ ಪ್ರೈಸ್ ಸರ್ ಪೆಟ್ರೋಲ್ ವರ್ಷನ್ ಇದು ಸರ್ ಬೇರೆ ಕಡೆ ಎಲ್ಲ ನಿಮ್ಗೆ 2 ಲಕ್ಷ ಹೇಳ್ತಾರೆ ನಮ್ಮ ಶೋರೂಮಿಗೆ ಬರ್ಲಿ 190 ಫೈನಲ್ ಮಾಡ್ಕೊಡ್ತೀನಿ 190 ಫೈನಲ್ ಸರ್ ಇದು ವರ್ಣ ಹೌದು ಓಕೆ ನೆಕ್ಸ್ಟ್ ಸರ್ ಚವರ್ಲೆಟ್ ಸೈಲ್ ಸರ್ ಇದು ಪೆಟ್ರೋಲ್ 2013 ಮಾಡಲು ಏರ್ ಬ್ಯಾಗ್ ಎಲ್ಲ ಬರುತ್ತೆ 51,000 ಓಡಿದೆ 4 ಹೊಸ ಟೈರ್ ಇದೆ ಓಕೆ ಸಡನ್ ವೆಹಿಕಲ್ ಇದು ತುಂಬಾ ಚೆನ್ನಾಗಿದೆ ಕಂಫರ್ಟೇಬಲ್ ಆಗಿರುತ್ತೆ ಸರ್ ಇದು ಸರ್ ಲಕ್ಸುರಿ ಫೀಲ್ ಮಾಡಿದ್ರೆ ಬೆಸ್ಟ್ ವೆಹಿಕಲ್ ಅಂತೀರಾ ಹೌದೌದು ಇಂಟೀರಿಯರ್ ನೋಡಿ ಎಷ್ಟು ಚೆನ್ನಾಗಿದೆ ಆಂಡ್ರಾಯ್ಡ್ ಸಿಸ್ಟಮ್ ಇದೆ ಸ್ಪೇಸ್ ಎಷ್ಟಿದೆ ನೋಡಿ ಬ್ಯಾಕ್ ತುಂಬಾ ಚೆನ್ನಾಗಿದೆ ಸರ್ ಇದು ಒಂಥರ ಲಕ್ಸುರಿ ಫೀಲ್ ತರ ಸರ್ ಇದು ಓಕೆ ಸರ್ 4 ಟೈರ್ ಹೊಸದಿದೆ ಸರ್ ಹಾಗೆ ಪ್ರೈಸ್ ಸರ್ ಇದ್ರದ್ದು ಸರ್ ಮಾರ್ಕೆಟ್ ಬೆಲೆ 283 ಲ್ಯಾಕ್ ಇದೆ ಸರ್ ನಮ್ಮ ಶೋರೂಮಿಗೆ ಬರ್ಲಿ 2,30,000 ಗೆ ಗಣೇಶ ಆಫರ್ 30,000 ಗೆ 2,30,000 ಕೊಟ್ಬಿಡೋಣ ಹೋಗಿ ಗಣೇಶ ಆಫರ್ ಅಂತ ಏನ್ ಹೇಳಿರಿ ಸರ್ ಗಣೇಶ ಆಫರ್ 230 ಕೊಟ್ಬಿಡೋಣ 230 ಫೈನಲ್ ಹೌದು ಹಾಗೆ ನೆಕ್ಸ್ಟ್ ಸರ್ ಸಡನ್ ವೆಹಿಕಲ್ ಇದು ನಿನ್ನೆ ರಾತ್ರಿ ಬಂದಿದೆ ವಾಶ್ ಏನಾಗಿಲ್ಲ 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಹೊಸ ಸೀಟ್ ಕವರ್ ಇದೆ ಇಂಟೀರಿಯರ್ ಎಲ್ಲ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಬೇರೆ ವಾಶ್ ರಬ್ಬಿಂಗ್ ಮಾಡಿಸ್ಬೇಕಷ್ಟೇ FC ಇನ್ಶೂರೆನ್ಸ್ ಎಲ್ಲ 4 ಹೊಸ ಟೈರ್ ಸರ್ ಅಫಿಷಿಯಲ್ ಯೂಸ್ ಮಾಡಿರೋದು 2004 ಮಾಡಲ್ ಇದು ತುಂಬಾ ಚೆನ್ನಾಗಿದೆ ಸರ್ ಪೆಟ್ರೋಲ್ ಟೊಯೋಟಾ ಕರೋಲಾ ಓಕೆ ಸರ್ ಸರ್ ಪ್ರೈಸ್ ಸರ್ 2,20,000 ಇದೆ ಸರ್ ಬಜಾರಲ್ಲಿ ನಿಮ್ಗೆ 195 ಕೊಡ್ಲಿ ತಗೊಂಡೋಗ್ಲಿ ಬರೀ 195 ವೆಹಿಕಲ್ ಟಾಪ್ ಅಂಡ್ ಏರ್ ಬ್ಯಾಗ್ ABS ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಏನ್ ಬೇಕು ಫ್ಯೂಚರ್ ಎಲ್ಲ ಇದೆ ಸನ್ರೂಫ್ ಒಂದ್ ಬಿಟ್ಟು ಎಲ್ಲ ಬರುತ್ತೆ ನಿಮ್ಗೆ ಸೊ ಟಾಪ್ ಅಂಡ್ ವೆಹಿಕಲ್ ಬರೀ 195 ಕೊಟ್ಬಿಡೋಣ ಓಕೆ ಹಾಗೆ ನೆಕ್ಸ್ಟ್ ಸರ್ i10 ಫ್ರೆಶ್ FC ಇನ್ಶೂರೆನ್ಸ್ ಆಗಿದೆ ಸರ್ ಇದು 5 ವರ್ಷ FC ಸಿಗುತ್ತೆ 2009 ಮಾಡಲು ಮ್ಯಾಗ್ನಾ AC ಪವರ್ ಸ್ಟೇರಿಂಗ್ 4 ಡೋರ್ ಪವರ್ ವಿಂಡೋ ಬರುತ್ತೆ ಥರ್ಡ್ ಓನರ್ ಆಗಿದೆ ರೆಡ್ ಕಲರ್ ವೆರಿ ವೆಲ್ ಮೇಂಟೈನ್ ಆಗಿದೆ ತುಂಬಾ ಚೆನ್ನಾಗಿದೆ ಸರ್ ಸರ್ ಹಾಗೆ ಪ್ರೈಸ್ ಸರ್ ಇದ್ರದ್ದು 2,05,000 ಹೇಳ್ತಾ ಇದೀವಿ ಸರ್ 195 ಫೈನಲ್ ಮಾಡ್ಕೊಡ್ತೀನಿ ಸರ್ ಕಿಲೋಮೀಟರ್ ಎಷ್ಟು ಡ್ರೈವ್ ಹೇಳಿರಲ್ಲ 85,000 ನೋಡಿದೆ ಸರ್ ಇನ್ನೊಂದು ಸರ್ ಪ್ರೈಸ್ 195 ಫೈನಲ್ ಮಾಡ್ಕೊಡ್ತೀನಿ ನೆಕ್ಸ್ಟ್ ಸರ್ ಅದು ಓಲ್ಡ್ ಶೇಪ್ ಬೇಡವಾ ನ್ಯೂ ಶೇಪ್ ಬೇಕಾ ಟೈಪ್ 2 ಇದು ಕಾಪಾ ಇಂಜಿನ್ ಬರುತ್ತೆ ಒಳ್ಳೆ ಮೈಲೇಜ್ ಇರುತ್ತೆ ಇದು 2011 ಮಾಡಲ್ ಸೆಕೆಂಡ್ ಓನರ್ ಸರ್ ಹಾಗೆ ಫೀಚರ್ ಸರ್ ಇದರಲ್ಲಿ AC ಪವರ್ ಸ್ಟೇರಿಂಗ್ 4 ಪವರ್ ವಿಂಡೋ ಸೆಂಟ್ರಲ್ ಲಾಕಿಂಗ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇರುತ್ತೆ ಸರ್ ಬಾಡಿ ನೀಟ್ ಆಗಿದೆ ಆಮೇಲೆ ಸಿಟಿಲಿ ಚಿಕ್ಕ ಗಾಡಿ ನೋಡೋರಿಗೆ ಬಸ್ ಗಾಡಿ ಅನ್ಬೋದು ಸರ್ ಹಾಗೆ ಪ್ರೈಸ್ ಸರ್ ಇದು ಸರ್ 2,65,000 ಇದೆ 2,50,000 ಕೊಡ್ಲಿ ತಗೊಂಡೋಗ್ಲಿ ಸರ್ 250 ಹೌದು ಸರ್ ಇನ್ನೊಂದು ಏನೋ ಪ್ರೈಸ್ ಹೇಳ್ತೀರಾ ಗಣೇಶ ಆಫರ್ ಇದೆ ಇನ್ನೊಂದು 5,000 ಹೆಚ್ಚು ಕಡಿಮೆ ಮಾಡ್ಕೊಡ್ಬಿಡೋಣ ಬನ್ನಿ ಸರ್ ಫೋರ್ಡ್ ಇದೆ ಸರ್ ನಮ್ಮ ಮುಂದೆ ಡೀಟೇಲ್ಸ್ ಹೇಳಿ ಸರ್ ಇದ್ರು ಸರ್ ಫೋರ್ಡ್ ಫಿಗೋ ಮೈಲೇಜ್ ಗಾಡಿ ಹುಡ್ತಾ ಇದ್ದೀರಾ 20+ ಬರುತ್ತೆ 2012 ಮಾಡಲು ಥರ್ಡ್ ಓನರ್ ತುಂಬಾ ಚೆನ್ನಾಗಿದೆ 80% ಟೈರ್ ಇದೆ ಸೀಟ್ ಕವರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಇನ್ಬಿಲ್ ಸಿಸ್ಟಮ್ ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ ಸರ್ ಇದರಲ್ಲಿ ಸರ್ ಸೀಟ್ ಕವರ್ ಎಲ್ಲ ಹೊಸ ಡೀಸೆಲ್ ಹೌದೌದು ಹೊಸ ಟೈರು ಹೊಸ ಸೀಟ್ ಕವರ್ಸ್ ಇದೆ ಸರ್ ಸರ್ ಹಾಗೆ ಡೀಸೆಲ್ ಅಂದ್ರೆ ಮೈಲೇಜ್ ಸರ್ ಇದ್ರದ್ದು 20+ ಬರುತ್ತೆ ಸರ್ 20+ ಆರಾಮ್ ಖಂಡಿತ ಬರುತ್ತೆ ಸರ್ ಎಲ್ಲರಿಗೂ ಗೊತ್ತಿರುತ್ತೆ ಫಿಗೋ ಎಷ್ಟು ಮೈಲೇಜ್ ಬರುತ್ತೆ ಅಂತ ಹೇಳಿ ಸರ್ ಡೀಸೆಲ್ ಮೇಲೆ ಒಳ್ಳೆ ಮೈಲೇಜ್ ಸರ್ ಖಂಡಿತ ಮೈಲೇಜ್ ಬಂದೇ ಬರುತ್ತೆ ಸರ್ ಸರ್ ಹಾಗೆ ಪ್ರೈಸ್ ಸರ್ 2,10,000 ತಗೊಂಡ್ ಕೊಟ್ಬಿಡ್ತೀನಿ ಸರ್ 210 ಸರ್ ಇನ್ನೊಂದು 5,000 ಹೆಚ್ಚು ಕಡಿಮೆ ಮಾಡ್ಕೊಡೋಣ ಬಿಡಿ ನೆಕ್ಸ್ಟ್ ಸರ್
ಸರ್ 2013 ಮಾಡಲು ಹುಂಡೈ ಇಯಾನ್ ಸೆಕೆಂಡ್ ಓನರ್ ಆಗಿದೆ, 55,000 ಓಡಿದೆ, ಶೋರೂಮ್ ಮೇಂಟೆನೆನ್ಸ್, 4 ಹೊಸ ಟೈರ್ ಇದೆ, ಆಂಡ್ರಾಯ್ಡ್ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ ಸರ್ ಇದರಲ್ಲಿ. ಸರ್ ಬಾಡಿ ಲೈನ್ ನೀಟ್ ಆಗಿದೆ ಸರ್ ವೆಹಿಕಲ್, ತುಂಬಾ ಚೆನ್ನಾಗಿದೆ, ವಾಶ್ ಅಂಡ್ ಡ್ರೈವ್ ಅಷ್ಟೇ. ಸೊ ನೀಟ್ ಇದೆ, ಶೋರೂಮ್ ಟೆಸ್ಟ್ ಅಲ್ಲಿ ಇದೆ ವೆಹಿಕಲ್. ಶೋರೂಮ್ ಹಿಸ್ಟ್ರಿನೂ ಇದೆ ಇದ್ರದ್ದು, ಶೋರೂಮ್ ಹಿಸ್ಟ್ರಿ ಕೂಡ ಇದೆ ಖಂಡಿತ. ಓಕೆ ಸರ್, ಗಾಡಿ ನೋಡಿದ್ರೆ ಗೊತ್ತಾಗುತ್ತೆ ಸರ್, ಬಾಡಿ ಲೈನ್ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಸರ್. ಹಾಗೆ ಪ್ರೈಸ್ ಸರ್ 2,60,000 ಹೇಳ್ತಾ ಇದೀವಿ ಸರ್. ಗಣೇಶ್ ಆಫರ್ 2,50,000 ಫೈನಲ್ ಮಾಡ್ಕೊಡ್ತೀವಿ, 250 ಖಂಡಿತ. ಸೊ ಅದು ಶೋರೂಮ್ ಇಶ್ಯೂ ಇರೋ ವೆಹಿಕಲ್, ಹೌದು. ಬಾಡಿ ಲೈನ್ ಎಲ್ಲ ನೋಡ್ತಾ ಇರ್ಬೋದು. 4 ಹೊಸ ಟೈರ್ ತೋರಿಸಬಹುದು, 4 ಟೈರ್ ಹೊಸ ಟೈರ್ 4 ಟೈರ್. ಸೊ ಬೆಸ್ಟ್ ಪ್ರೈಸ್ ಅನ್ಬೋದು ಸರ್, ಅದು ಕೂಡ ಫಿಕ್ಸ್ ಅನ್ಸುತ್ತೆ. ಮುಂದೆ ಬಂದು ಕುತ್ಕೊಂಡು ಮಾತಾಡಿ ಖಂಡಿತ ಸರ್. ಹಾಗೆ ನೆಕ್ಸ್ಟ್ ಸರ್ ಇದು ಫೋರ್ಡ್ ಫಿಗೋ ಸರ್, ಇದು 2017 ಮಾಡಲು ಸೆಕೆಂಡ್ ಓನರ್ ಆಗಿದೆ, ಪೆಟ್ರೋಲ್ ಇದು. ಪೆಟ್ರೋಲ್ ಹಾ ಸರ್, ಇದು ಮಾರ್ಕೆಟ್ ಬೆಲೆ 5 ಲಕ್ಷ ಇದೆ. ಸ್ವಲ್ಪ ಏನೋ ಟಾಪ್ ಏನೋ ರೆಡಿ ಆಗಿದೆ, ಇದು ಏನೋ ಮರ ಏನೋ ಬಿದ್ದಿತ್ತು ಅಂತ ಹೇಳ್ಬಿಟ್ಟು, ಸರಿ ಸರ್, ಅದಕ್ಕೆ ನಿಮ್ ಮಾರ್ಕೆಟ್ ಗಿಂತ ತುಂಬಾ ಕಡಿಮೆ ಬೆಲೆ ಕೊಟ್ಬಿಡ್ತೀನಿ ಸರ್. ಪ್ರೈಸ್ ಹೇಳ್ಬಿಡಿ, ಆಮೇಲೆ ಡೀಟೇಲ್ಸ್ ಹೇಳಿ ಸರ್ ನಮಗೆ. ಸರ್ 17 ಮಾಡಲು ಬರೀ 3.5 ಲಕ್ಷ ಕೊಡ್ತೀನಿ. ಬರೀ 3.5 ಲಕ್ಷ? ಹೌದು, 5 ಲಕ್ಷ ಇದೆ. ಟಾಪ್ ಡೆಂಟ್ ಇತ್ತು, ರೆಡಿ ಆಗಿದೆ, ರೆಡಿ ಮಾಡ್ಸಿದೀವಿ. ರೆಡಿ ಮಾಡ್ತೀರಾ? ಇದ್ದನ್ನ ನಾವ್ ಹೇಳ್ಕೊಡ್ಬೇಕಲ್ಲ ಸರ್, ಪೇಂಟ್ ಆಗಿದೆ ಅದಾಗಿದೆ ಅಂತ ಹೇಳ್ತಾರೆ. 3.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ. ಇನ್ನೂ ಎದುರುಗಡೆ ಬರ್ಲಿ, ಇನ್ನೂ 10,000 ಬಿಟ್ಕೊಡ್ತೀನಿ. ಹಾಗೆ ಫೀಚರ್ಸ್ ಒಂದು ಹೇಳ್ಬಿಡಿ ಸರ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಸೊ ಗಾಡಿನೂ ನೀಟ್ ಆಗಿದೆ, ಸ್ವಲ್ಪ ಮೇಲೆ ಅವ್ರು ಹೇಳಿದ್ರು ಸ್ವಲ್ಪ ಟಾಪ್ ರೆಡಿ ಮಾಡಿಸಿದ್ರಂತ, ರೆಡಿ ಆಗಿದೆ ನೀಟ್ ಆಗಿ. ಸೊ ಟೈರ್ ಕೂಡ ಚೆನ್ನಾಗಿದೆ, ಸೊ 4 ಟೈರು ಚೆನ್ನಾಗಿದೆ ಸರ್. ಇನ್ನೊಂದ್ಸರಿ ಪ್ರೈಸ್ ಹೇಳ್ಬಿಡಿ ಸರ್ ಫೈನಲ್. ಸರ್ ಮಾರ್ಕೆಟ್ ಚೆಕ್ ಮಾಡ್ಕೊಳ್ಳಿ ಸರ್, ಆನ್ಲೈನ್ ಅಲ್ಲಿ ಚೆಕ್ ಮಾಡಿ 5 ಲಕ್ಷ 5.5 ಲಕ್ಷ ಇದೆ, 3,40,000 ಕೊಟ್ಟು ತಗೊಂಡೋಗ್ಲಿ. 17 ಮಾಡಲು ಫೋರ್ಡ್ ಫಿಗೋ ಪೆಟ್ರೋಲ್. 17 ಮಾಡಲು? ಹೌದು ಸರ್. ಸರ್ ಬಲೆನೋ ಮಾರ್ಕೆಟ್ ಅಲ್ಲಿ ಡೀಸೆಲ್ ಗಾಡಿ ತುಂಬಾ ಡಿಮ್ಯಾಂಡ್ ಇದೆ. ಹೌದು, 20+ ಮೈಲೇಜ್ ಬರುತ್ತೆ. 2016 ಮಾಡಲ್, ಸಿಂಗಲ್ ಓನರ್, ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್, ಬ್ಯಾಕ್ ವೈಪರ್, ಪುಷ್ ಸ್ಟಾರ್ಟ್ ಬರುತ್ತೆ. ಇದು ಅಂದ್ರೆ ಕೀಲೆಸ್ ಎಂಟ್ರಿ ಕೂಡ ಬರುತ್ತೆ ಸರ್. ಹೌದು, ಟೈರ್ ಮಾತ್ರ ಕಡಿಮೆ ಇದೆ ಸರ್, ಟೈರ್ ಚೇಂಜ್ ಮಾಡ್ಕೊಬೇಕು, ರಿಪ್ಲೇಸ್ ಮಾಡ್ಕೊಬೇಕು. ಓಕೆ ಹಾ ಸರ್, ಅಂದ್ರೆ ಫುಲ್ಲಿ ಟಾಪ್ ಅಂಡ್ ಕೀಲೆಸ್ ಎಂಟ್ರಿ ಕೂಡ ಬರುತ್ತೆ. ಹೌದೌದು. ಓಕೆ ಸರ್, ಹಾಗೆ ಪ್ರೈಸ್ ಸರ್. ಸರ್ ಮಾರ್ಕೆಟ್ ಅಲ್ಲಿ ನಿಮ್ಗೆ 670 680 ಇದೆ ಸರ್. ಓಕೆ, ಕರ್ನಾಟಕ ಕಾರ್ ಝೋನಿಗೆ ಬರ್ಲಿ 6,15,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 6,15,000 ಸರ್. ಫೈನಲ್ ಚಾಲೆಂಜಿಂಗ್ ಪ್ರೈಸ್. 4.25 ಲಕ್ಷ ಲೋನ್ ಆಗುತ್ತೆ ಪ್ರೊಫೈಲ್ ಚೆನ್ನಾಗಿದ್ರೆ ಸರ್. ಚಾಲೆಂಜಿಂಗ್ ಪ್ರೈಸ್ ಅಂತ ಹೇಳ್ತೀರಾ? ಹೌದು, ಚೆಕ್ ಮಾಡ್ಕೊಳ್ಳಿ. ಡೀಸೆಲ್ ವೆಹಿಕಲ್, ಟಾಪ್ ಅಂಡ್ ಬಟನ್ ಸ್ಟಾರ್ಟ್, ಪೆಟ್ರೋಲ್ ಪ್ರೈಸ್ ಗೆ ಕೊಡ್ತಾ ಇರೋದು ನಾನು. ಡೀಸೆಲ್ ಗಾಡಿ ಅದು ಮೈಲೇಜ್ ವೆಹಿಕಲ್. ಹೌದು. ಓಕೆ ಸರ್, ಹಾಗೆ ನೆಕ್ಸ್ಟ್ ಸರ್. ಸರ್ ಹುಂಡೈ ಸ್ಯಾಂಟ್ರೋ 2018 ಸಿಂಗಲ್ ಓನರ್ ಬರುತ್ತೆ ಸರ್. ಇದು ಮ್ಯಾಗ್ನಾ ಬರುತ್ತೆ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ 4. ಸರ್ ಇದ್ರ ಟೈರ್ ಕೂಡ 90% ಇದೆ ಸರ್. 4 ಟೈರ್ 90% ಇದೆ ಸರ್. ಇನ್ನೊಂದ್ಸರಿ ಇದು ಡೀಟೇಲ್ಸ್ ಇದು ಫೀಚರ್ಸ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್. ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಇದೆ ಸರ್. ಹಾಗೆ ಪ್ರೈಸ್ ಸರ್. ಸಿಂಗಲ್ ಓನರ್ ಸರ್, ಮಾರ್ಕೆಟ್ ಅಲ್ಲಿ 4.5 ಲಕ್ಷ ಇದೆ ಸರ್. ಓಕೆ, 100% ಚೆಕ್ ಮಾಡ್ಕೊಂಡ್ ಬರ್ಲಿ. 3,60,000ಕ್ಕೆ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. 3,65,000 ಸರ್, 100%. ಓಕೆ ಸರ್, ಹಾಗೆ ನೆಕ್ಸ್ಟ್ ಸರ್. ಸರ್ 2018 ಮಾಡಲು ವರ್ಣ ಫ್ಲೂಡಿಕ್ ವಿತ್ ಸನ್ರೂಫ್, ಬಟನ್ ಸ್ಟಾರ್ಟ್ ಬರುತ್ತೆ ಸರ್. ಇದು ಡೀಸೆಲ್, ಸನ್ರೂಫ್ ಕೂಡ ಇದೆ. ಹೌದು, ಫುಲ್ಲಿ ಟಾಪ್ ಎಂಡ್ ಬರ್ತಲ್ಲ ಸರ್? ಫುಲ್ಲಿ ಟಾಪ್ ಎಂಡ್, ಕೀಲೆಸ್ ಎಂಟ್ರಿ ಸರ್. ಡೀಸೆಲ್ ಅಂದ್ರೆ ಇದ್ರ ಮೇಲೆ ಸರ್ ನಮಗೆ ಡೀಸೆಲ್ ನಿಮಗೆ 18+ ಆರಾಮ ಬರುತ್ತೆ. ಹೌದೌದು. ಓಕೆ ಸರ್, ಹಾಗೆ ಪ್ರೈಸ್ ಸರ್ ಇದ್ರದ್ದು 11 ಲಕ್ಷ ಇದೆ ಸರ್ ಮಾರ್ಕೆಟ್ ಬೆಲೆ. ಹಾ ಸರ್, 9.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 9 ಫೈನಲ್ ಸರ್. ಇದು 100% ಕೊಟ್ಬಿಡೋಣ ಸರ್. ಆಕ್ಚುಲಿ ಬೆಸ್ಟ್ ಪ್ರೈಸ್ ಅನ್ಬೋದು. ಇನ್ನು ಮುಂದೆ ಬಂದ್ರೆ ಏನೋ ಕಡಿಮೆ ಆಗುತ್ತೆ. ಇನ್ನೂ 10,000 ಎದುರುಗಡೆ ಬಂದ್ಮೇಲೆ ಗುದ್ದಾಡುತ್ತಾರೆ ಸರ್ ಅವರು. ಇನ್ನೂ 10,000 ಬಿಟ್ಕೊಡೋಣ ಮುಂದೆ ಬಂದ್ರೆ ಮಾತುಕತೆ ಹಾಗೆ ಆಗುತ್ತೆ, ಮಾಡ್ಕೊಣ. ಓಕೆ ಸರ್, ಹಾಗೆ ನೆಕ್ಸ್ಟ್ ಸರ್. ಸರ್ ಹೋಂಡಾ ಅಮೇಜ್ ಸರ್, ಇದು ಎಲ್ಲರಿಗೂ ಗೊತ್ತಿರುತ್ತೆ, 25+ ಮೈಲೇಜ್ ಬರುತ್ತೆ ಅಂತ ಹೇಳಿ. ಡೀಸೆಲ್ ತುಂಬಾ ರಿಯರ್ ಸಿಗೋದು, ಪೆಟ್ರೋಲ್ ಸಿಗುತ್ತೆ ನಿಮ್ಗೆ. 2014 ಮಾಡಲು ಸೆಕೆಂಡ್ ಓನರ್, ಡೀಸೆಲ್. ಸೆಕೆಂಡ್ ಓನರ್ ಹೌದು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, 25+. ಓಕೆ ಸರ್, ಹಾಗೆ ಫೀಚರ್ಸ್. AC, ಪವರ್ ಸ್ಟೇರಿಂಗ್, 4 ಡೋರ್, ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್. ಲೆದರ್ ಸೀಟ್ಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ಸರ್. ಹಾಗೆ ಪ್ರೈಸ್ 4 ಲಕ್ಷ ಇದೆ ಬಿಡಿ ಸರ್. ಕರ್ನಾಟಕ ಕಾರ್ ಝೋನಿಗೆ ಬರ್ಲಿ 3,60,000 ಕೊಟ್ಟು ತಗೊಂಡೋಗ್ಲಿ. 360 ಸರ್. ಅಯ್ಯೋ ಕೊಟ್ಬಿಡೋಣ ಹೋಗಿ ಸರ್. ಓಕೆ ಸರ್, ಆಕ್ಚುಲಿ ಬೆಸ್ಟ್ ಪ್ರೈಸ್ ಅನ್ಬೋದು. ಇನ್ನು ಮುಂದೆ ಬಂದ್ರೆ ಕುತ್ಕೊಂಡು ಮಾತ್ರ ಕಡಿಮೆ ಮಾಡೋಣ ಸರ್, ನಾವು ಮಾಡಕ್ಕೆ ಇರೋದು. ಸೊ ಬಂದ್ರೆ ಹಾಗೆ ಆಗುತ್ತೆ, ಕಡಿಮೆ ಮಾಡ್ತೀನಿ ಸರ್, ಕಸ್ಟಮರ್ ಬೇಜಾರಾಗ್ಬಾರ್ದು. ಓಕೆ ಸರ್, ಹಾಗೆ ಸರ್. ಸರ್ ಇದು 2020 ಮಾಡಲು ವೀಕ್ಷಕರಿಗೆ ತಿಳಿಸ್ತಾ ಇದೀನಿ ನೋಡಿ. ಮಾರ್ಕೆಟ್ ಬೆಲೆ 7 ಲಕ್ಷ ಮೇಲೆ ಇದೆ. ಚೆಕ್ ಮಾಡ್ಕೊಳ್ಳಿ. 2020 ಸಿಂಗಲ್ ಓನರ್, ಸ್ಪೋರ್ಟ್ಸ್, ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್, ರಿವರ್ಸ್ ಕ್ಯಾಮ್ರಾ, ನಿಮ್ಗೆ ಏನ್ ಫೀಚರ್ಸ್ ಬೇಕು ಎಲ್ಲ ಇದೆ ಸರ್. ಕೀ ಸ್ಟಾರ್ಟ್ ಸರ್. ನೀಟ್ ಇದೆ ಸರ್, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಸರ್. ನಿನ್ನೆ ತಾನೇ ಬಂದಿದೆ, ಇನ್ನೂ ನಾವು ಯಾರಿಗೂ ತೋರಿಸಿಲ್ಲ ಇದು ವೆಹಿಕಲ್. ಓಕೆ, ಗಣೇಶ ಬಂಪರ್ ಆಫರ್ ಹೇಳ್ಬಿಡಿ ಸರ್. ಅದನ್ನ 6,60,000 ಕೊಡ್ತಾ ಇದೀನಿ. ಮಾರ್ಕೆಟ್ ಪ್ರೈಸ್ ಗಿಂತ 1 ಲಕ್ಷ ಬಿಟ್ಟು ಕೊಡ್ತಾ ಇದೀನಿ. ಮಾರ್ಕೆಟ್ ಗಿಂತ 1 ಲಕ್ಷ ಬಿಟ್ಟು. ಹೌದು, ಚೆಕ್ ಮಾಡ್ಕೊಳ್ಳಿ. 16-17 ಮಾಡಲು ಚೆಕ್ ಮಾಡ್ಕೊಳ್ಳಿ ಸರ್. 20 ಬೇಡ, 16-17 ಏನ್ ಪ್ರೈಸ್ ಇದೆ ಚೆಕ್ ಮಾಡ್ಕೊಳ್ಳಿ. ಆ ಬೆಲೆಗೆ ನಾನು ಕೊಡ್ತಾ ಇದೀನಿ ಸರ್. ಅದ್ರಲ್ಲಿ ಏನಾದ್ರು ಕೇಳೋದೇ ಬೇಡ ಸರ್. 5,000 ಬಿಟ್ಟು ಕೊಡ್ತೀನಿ ಬಿಡಿ ಇನ್ನು. ಓಕೆ ಸರ್. ಫೋರ್ಡ್ ಸರ್, ಫೋರ್ಡ್ ಫಿಯೆಸ್ಟಾ ಟೈಟಾನಿಯಂ, ಡೀಸೆಲ್, 20+ ಮೈಲೇಜ್ ಬರುತ್ತೆ. ಫುಲ್ ಫ್ಯೂಚರ್ಸ್ ಚೆನ್ನಾಗಿದೆ ಇದರಲ್ಲಿ. ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್,
ನಿಮ್ಗೆ ಬ್ಯಾಕ್ ವೈಫರ್ ಇನ್ಬಿಲ್ ಸಿಸ್ಟಮ್ ಸೆಂಟ್ರಲ್ ಲಾಕಿಂಗ್ ಒಳ್ಳೆ ಲಕ್ಸುರಿ ಇಂಟೀರಿಯರ್ ಇದೆ, ತುಂಬಾ ಚೆನ್ನಾಗಿದೆ, ನೀವು ನೋಡ್ಬೋದು ಸರ್. ನೀಟ್ ಇದೆ ವೆಹಿಕಲ್ ಅನ್ಬೋದು ಹೌದು. ಸರ್. ಹಾಗೆ ಪ್ರೈಸ್ ಸರ್? ಸರ್ ಪ್ರೈಸ್ ಬಂದ್ಬಿಟ್ಟು 2,40,000 ಇದೆ. ನಮ್ ಶೋರೂಮ್ ಬರ್ಲಿ 2,30,000 ಗೆ ಫೈನಲ್ ಮಾಡ್ಕೊಡ್ತೀವಿ. 2,30,000 ಆಗುತ್ತೆ ಸರ್. ಅದ್ರಲ್ಲಿ ಇನ್ನೇನಾದ್ರು ಇನ್ನೊಂದು 5,000 ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಓಕೆ. ಶಿಫ್ಟ್ ಸರ್, ವೈಟ್ ಶಿಫ್ಟ್ ಇದೆ ಸರ್. ಮಾರ್ಕೆಟ್ ಅಲ್ಲಿ ಶಿಫ್ಟ್ ಅಂತ ಕೇಳ್ತಾನೆ ಇರ್ತಾರೆ. ಇವತ್ತು ನಮ್ಮ ಮುಂದೆ ಒಂದು ಶಿಫ್ಟ್ ಬಂದಿದೆ. ಓಕೆ. 2012 ಮಾಡಲು, ಸೆಕೆಂಡ್ ಓನರ್, ಫ್ರಂಟ್ ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ವೀಲ್ ಕ್ಯಾಪ್ ಒಂದ್ ಹಾಕ್ಬೇಕು ಅಷ್ಟೇ ತಗೊಂಡು ಗಾಡಿ. ವಾಶ್ ಅಂಡ್ ಡ್ರೈವ್ ಅಷ್ಟೇ. ಹಾ ಹೌದು. ಡೀಸೆಲ್ 20+ ಮೈಲೇಜ್ ಬರುತ್ತೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಇದ್ರಲ್ಲೂ ಕೂಡ ನಿಮ್ಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇದೆ. ಸೆಕೆಂಡ್ ಓನರ್ ಆಗಿದೆ. 90,000 ಚಿಲ್ಲರೆ ಹೊಡಿದೆ ಸರ್. ಸರ್ ಹಾಗೆ ಪ್ರೈಸ್ ಸರ್? ಸರ್ ಪ್ರೈಸ್ ಮಾರ್ಕೆಟ್ ಅಲ್ಲಿ ನಿಮಗೆ 4.5 ಲಕ್ಷ ಇದೆ ಸರ್. ನಮ್ಮ ಶೋರೂಮ್ ಬರ್ಲಿ 375 ಫೈನಲ್ ಮಾಡ್ಕೊಡ್ತೀವಿ. 375 ನ್ಯೂ ಶೇಪ್ ಚೆಕ್ ಮಾಡ್ಕೊಳ್ಳಿ. ಡೀಸೆಲ್ ಸರ್. ಸರ್ ಇದು 2010 ಮಾಡಲು, ಶೋರೂಮ್ ಮೇಂಟೆನೆನ್ಸ್, ಸಿಂಗಲ್ ಓನರ್, ಓಕೆ. ಫ್ಯಾನ್ಸಿ ಕಲರ್, ತುಂಬಾ ರಿಯರ್ ಬರೋದು, ತುಂಬಾ ಚೆನ್ನಾಗಿ ನೀಟ್ ಮೇಂಟೈನ್ ಮಾಡಿದ್ದಾರೆ. ನೀವು ಇಂಟೀರಿಯರ್ ನೋಡಬಹುದು, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ಫ್ಯಾಬ್ರಿಕ್ ಕವರ್ಸ್ ಎಲ್ಲ ಇದೆ. 80% MRF ಟೈರ್ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಏನು ಒಂದು ಪೀಸ್ ರಿಪ್ಲೇಸ್ ಆಗಿಲ್ಲ ಸರ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಹಾಗೆ ಪ್ರೈಸ್ ಪ್ರೈಸ್ ನಿಮ್ಗೆ 3,10,000 ಇದೆ ಸರ್. ನಮ್ಮ ಶೋರೂಮ್ ಬರ್ಲಿ 285 ಫೈನಲ್ ಮಾಡ್ಕೊಡ್ತೀನಿ. 285 ರಿಡ್ಸ್ ಸಿಂಗಲ್ ಓನರ್ ಕೊಡ್ತಾ ಇದೀನಿ ಸರ್. ಕೆಲವರು ಹುಡುಕ್ತಾ ಇರ್ತಾರೆ ಸರ್, ಕಡಿಮೆ ಬಜೆಟ್ ಅಲ್ಲಿ ಸ್ವಲ್ಪ ಫ್ಯೂಚರ್ಸ್ ಇರೋದು ಗಾಡಿ ನೀವು ಇಟ್ಕೊಳ್ಳೋಣ ಅಂತ ಹೇಳಿ ಇದ್ ಮಾಡ್ತಾರೆ. ಅವರಿಗೆ ಚಿಂತೆ ಮಾಡಂಗಿಲ್ಲ. ನಮ್ಮ ಹತ್ರ ಒಂದು ಬಂದಿದೆ, ಏರ್ ಬ್ಯಾಗ್, ABS, ಮ್ಯಾಗ್ಬಿಲ್ ಎಲ್ಲ ಇದೆ. ಸ್ಕೋಡಾ ಒಳ್ಳೆ ಗಟ್ಟಿ ಗಾಡಿ, ಸ್ಟ್ರೆಂತ್ ಇರೋ ಗಾಡಿ ಅಂತಾನೆ ಹೇಳ್ಬೋದು. ಹೌದು ಸರ್. ಹಾ, ತುಂಬಾ ಚೆನ್ನಾಗಿದೆ ಸರ್. 4 ಹೊಸ ಟೈರ್ ಇದೆ. ಇಂಟೀರಿಯರ್ ನೀವು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇಂಟೀರಿಯರ್ ಕೂಡ ನೀಟ್ ಆಗಿದೆ. ಸೊ 4 ಟೈರ್ ಹೊಸದು ವಿತ್ ಮ್ಯಾಗ್ವಿಲ್ ಕೂಡ ಇದೆ. ಸೊ ರೆಡ್ ಕಲರ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. 2010 ಮಾಡಲು ಸರ್ ಇದು. ಓಕೆ. 10 ಮಾಡಲು, ಥರ್ಡ್ ಓನರ್ ಆಗಿದೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಪೆಟ್ರೋಲ್ ಇದು. ಪೆಟ್ರೋಲ್ ಸರ್. ಡ್ರೈವನ್ ಸರ್? ಡ್ರೈವನ್ 78,000 ನೋಡಿದೆ ಸರ್. ಹಾಗೆ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಮಾರ್ಕೆಟ್ ಅಲ್ಲಿ 2.5 ಇದೆ ಸರ್. ನಮ್ಮ ಶೋರೂಮ್ ಬರ್ಲಿ 2,05,000 ಗಣೇಶ ಆಫರ್. 2,05,000 ಅಷ್ಟೇ. ಸೊ 2.5 ಹೇಳಿದೀರಾ? ಹೌದು. ಅಲ್ಲಿಗೆ 2,05,000 ಕೊಟ್ಬಿಡೋಣ ಸರ್. 2,05,000 ಅಲ್ಲ, 2,05,000. ಓಕೆ ಓಕೆ ನೆಕ್ಸ್ಟ್ ಒಂದು ಶಿಫ್ಟ್ ಸರ್, ಅದು ಸಿಲ್ವರ್ ಕಲರ್ ಇದೆ ಸರ್. ನಮಗೆ ಡೀಟೇಲ್ಸ್ ಸರ್. ಅವಾಗ ನಿಮ್ಗೆ ಡೀಸೆಲ್ ತೋರಿಸಿದೆ. ಶಿಫ್ಟ್ ಡೀಸೆಲ್ ಬೇಡ, ಪೆಟ್ರೋಲ್ ಬೇಕಾ? 2014 ಮಾಡಲು, ಸಿಂಗಲ್ ಓನರ್ ಬಂದಿದೆ. ಶಿಫ್ಟ್ ಹೊಸ ಟೈರ್ ಇದೆ. ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಟೈರ್ ಪ್ರೊಫೈಲ್ ಎಲ್ಲ ತೋರಿಸಬಹುದು. ಓಕೆ. ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ ಸರ್. ಸರ್ ಫೀಚರ್ ಸರ್ ಇದರಲ್ಲಿ? AC ಪವರ್ ಸ್ಟೇರಿಂಗ್ ಅಷ್ಟೇ ಸರ್. LXI ಇದು, ಪವರ್ ವಿಂಡೋ ಬರಲ್ಲ. ಓಕೆ. AC ಪವರ್ ಸ್ಟೇರಿಂಗ್ 2014 ಸಿಂಗಲ್ ಓನರ್. ಸರಿ. ಹಾಗೆ ಪ್ರೈಸ್ ಸರ್? ಪ್ರೈಸ್ ಮಾರ್ಕೆಟ್ ಬೆಲೆ 5 ಲಕ್ಷ ಇದೆ ಸರ್. ನಮ್ಮ ಶೋರೂಮ್ ಬರ್ಲಿ 4,10,000 ಫೈನಲ್ ಮಾಡ್ಕೊಡ್ತೀವಿ. 4 ಫೈನಲ್. 14 ಮಾಡಲು ಚಾಲೆಂಜಿಂಗ್ ಪ್ರೈಸ್ ಇದು. ಸಾರಿ, ಫಿಯಟ್ ಫುಂಟೋ ಸರ್ ಇದು. ಓಕೆ. ಡೀಸೆಲ್ ಇಂಜಿನ್, ಟಾಪ್ ಎಂಡ್ ಮಾಡಲು ಬರುತ್ತೆ. ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಇದರಲ್ಲಿ ಶಿಫ್ಟ್ ಇಂಜಿನ್ ಬರುತ್ತೆ ಸರ್. ಓಕೆ. ಶಿಫ್ಟ್ ಇಂಜಿನ್ ಇಂಜಿನ್ ಹಾರ್ಸ್ ಪವರ್ ಜಾಸ್ತಿ ಇರುತ್ತೆ. ಪಿಕಪ್ ಎಲ್ಲ ಇನ್ನೂ ಜಾಸ್ತಿ ಇರುತ್ತೆ. ಬಟ್ ಶಿಫ್ಟಿಗೂ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಏನಂದ್ರೆ ಗೇಜ್ ಚೇಂಜ್ ಇರುತ್ತೆ. ಇದು ಕಲ್ಲು ಅಂತಾನೆ ಹೇಳ್ಬೋದು ಸರ್. ಇದು ಶಿಫ್ಟ್ ಗಿಂತ ತುಂಬಾ ಗೇಜ್ ಗಟ್ಟಿ ಸರ್. ಪುಂಟೋ ಗೇಜ್ ಎಲ್ಲರಿಗೂ ಗೊತ್ತಿರುತ್ತೆ, ಫಿಯಟ್ ಕಂಪ್ನಿದು. ಹೌದು. ಬಟ್ ಇದು ರೀಸೇಲ್ ವ್ಯಾಲ್ಯೂ ಇಲ್ಲ, ಅದಕ್ಕೋಸ್ಕರ ಪ್ರೈಸಿಂಗ್ ಕಡಿಮೆ. ಫ್ಯೂಚರ್ಸ್ ಎಲ್ಲ ನಿಮ್ಗೆ ಶಿಫ್ಟ್ ಅಲ್ಲಿ ಏನು ಇರಲ್ಲ, ಇದ್ರಲ್ಲಿ ಅಷ್ಟು ಫೀಚರ್ಸ್. ಏರ್ ಬ್ಯಾಗ್, ABS, ಮ್ಯಾಗ್ಬಿಲ್, ನಿಮ್ಗೆ ಪವರ್ ಮಿರರ್, ಏನೇನ್ ಬೇಕು ಎಲ್ಲ ಫೀಚರ್ಸ್ ಇದೆ. ಫುಲ್ಲಿ ಲೋಡೆಡ್ ಫೀಚರ್ ಇದೆ. ಲೋಡೆಡ್. ಕಡಿಮೆ ಪ್ರೈಸ್. ಈಗ 2013 ಮಾಡಲ್ ಇದು. 2013 ಮಾಡಲ್ ಶಿಫ್ಟ್ ತಗೊಂಡ್ಬೇಕಾದ್ರೆ ನೀವು 4.5 ಲಕ್ಷ ಬೇಕು. ಅದ್ರಲ್ಲಿ ಅಷ್ಟು ಫೀಚರ್ಸ್ ಇಲ್ಲ. ಅದ್ರಲ್ಲಿ ನಾವು ಅರ್ಧ ಬೆಲೆಗೆ ಫಿಯಟ್ ಕುಂಟೋ ಕೊಡ್ತಾ ಇದೀವಿ. ಫುಲ್ ಫೀಚರ್ಸ್ ಇರೋ ವೆಹಿಕಲ್ ಕೊಡ್ತಾ ಇದೀನಿ ಸರ್. ಪ್ರೈಸ್ ಹೇಳ್ಬಿಡಿ ಸರ್ ನಮ್ಗೆ. ಸರ್ ಅವ್ರ ಗೆಸ್ಸೆ ಯೋಚನೆ ಮಾಡಂಗಿಲ್ಲ ಪ್ರೈಸ್ ಬಗ್ಗೆ. ಆ ಪ್ರೈಸ್ ಕೊಟ್ಬಿಡ್ತೀನಿ ಸರ್. 2,40,000 ಕೊಡ್ತೀನಿ ಸರ್. ಇನ್ನೊಂದ್ಸರಿ 2,40,000 ಫೈನಲ್ ಮಾಡ್ಕೊಡ್ತೀನಿ. 2,40,000 ಫೈನಲ್. ಇದು ಡೀಸೆಲ್ 22 ಮೈಲೇಜ್ ಬರುತ್ತೆ. ಸೊ ಫುಲ್ಲಿ ಟಾಪ್ ಅಂಡ್ ನಿಮ್ಗೆ ಫೀಚರ್ಸ್ ಕೂಡ ನಾವು ಹೇಳಿದ್ರು ಫುಲ್ಲಿ ಲೋಡೆಡ್. ಆಟೋಮೆಟಿಕ್ ಮಿರರ್ ಫೋಲ್ಡ್, ಸೊ ಫುಲ್ಲಿ AC ಪವರ್ ಸ್ಟೇರಿಂಗ್ ಎಲ್ಲ ಇದೆ. ಆಟೋಮೆಟಿಕ್ AC ಎಲ್ಲ ಬರುತ್ತೆ. ಹೌದೌದು. ಓಕೆ ಸರ್. ಇನ್ನೊಂದು ಪ್ರೈಸ್ 2,40,000 ಫೈನಲ್ ಮಾಡ್ಕೊಡ್ತೀನಿ.